ನಿಮ್ಗೆ ಎಷ್ಟು ವರ್ಷ? 57. 57 ವರ್ಷದಲ್ಲಿ ಡಾಕ್ಟ್ರಾ ಹೆಂಗಾದ್ರೆ ನೀವು ಅಂತ? ಡಾಕ್ಟ್ರ್ ಹೆಂಗಾದ್ರೆ ನನಗೆ ಕಾಯಿಲೆ ಇತ್ತು ಸರ್. ನಾನು ತುಂಬ ವೀಸಿಂಗ್ ಇತ್ತು, ಕಾಲು ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ತುಂಬ ಸಫರ್, ಎಲ್ಲದಕ್ಕೂ ಕೆಲಸದಾಳು, ಮತ್ತು ಊಟ ತಿಂಡಿ ಸೇರ್ತಿರ್ಲಿಲ್ಲ, ಎನರ್ಜಿ ಇರಲಿಲ್ಲ ಬಾಡಿಗೆ, ಸುಸ್ತು ಅಂತಿದೆ. ಎಲ್ಲಿಗಾರು ಹೋಗ್ಬೇಕಂದ್ರೆ ನನಗೆ ಭಯ ತುಂಬ ಭಯ ಆಗ್ತಾಯಿತ್ತು. ಆಗ ನಾನೇನು ಮಾಡಿದೆ, ಎಷ್ಟು ಟ್ರೀಟ್ಮೆಂಟು ಎಲ್ಲ ಕಡೆನೂ ನಿಮಾನ್ಸ್ ಎಲ್ಲ ಕಡೆ ಟ್ರೀಟ್ಮೆಂಟ್ ತೋರಿಸ್ದೆ, ಶಿವಮೊಗ್ಗ ಮಾನಸದಲ್ಲಿ ತೋರಿಸ್ದೆ, ವಾಸಿ ಆಗಲಿಲ್ಲ ಸರ್. ಆ ನಂತರ ಏನಕ್ಕಾದರೂ ಟ್ರೀಟ್ಮೆಂಟ್ ಏನಾದ್ರು ಆಯುರ್ವೇದಕ್ಕೆ ಹುಡ್ಕೋಣ, ಎಲ್ಲ ಕಡೆನೂ ಹುಡುಕಿದ್ರೂ ಯಾವುದೂ ನನಗೆ ಸೆಟ್ ಆಗ್ತಿರ್ಲಿಲ್ಲ ಬಾಡಿಗೆ. ಮಾತ್ರೆ ಇಂಗ್ಲೀಷ್ ಮೆಡಿಸನ್ ಆಗ್ತಿರ್ಲಿಲ್ಲ, ಅಲೋಪತಿ. ಆಯುರ್ವೇದಕ್ಕೆ ತಿಂದರೆ ಹೀಟ್ ಆಗೋದು, ಕೋಲ್ಡ್ ಆಗೋದು ಅಂತ ನಾನೇನು ಮಾಡಿದೆ, ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ಮಕ್ಕಳಿಗೆ ಹೇಳಿದೆ, ಏನಾದರೂ ಇದು ಥರ ಸರ್ಚ್ ಮಾಡಿ ನನಗೆ ಕೊಡ್ರಮ್ಮ ಅಂತ. ಅವರು ಮಕ್ಕಳೇನು ಮಾಡಿದ್ರು, ಅಮ್ಮ ಇದು ಬಸವ ಅಕಾಡೆಮಿ ಬಸವರಾಜ್ ಅಂತ, ಇವರು ಕಲರ್ ಥೆರಪಿ, ಸೀಡ್ ಥೆರಪಿ ಎಲ್ಲ ಇದು ಮಾಡ್ತಾರಂತೆ ಟ್ರೀಟ್ಮೆಂಟ, ಬಳ್ಳಾರಿಯವರು ಅಂತಿವರು, ನೋಡಮ್ಮ ಇದನ್ನು ಟ್ರೀಟ್ಮೆಂಟ ಅಂದರು. ಸರಿ ಬಿಡಮ್ಮ, ಹೊಸ ವೀಡಿಯೋಗಳು ಬರ್ತಾನೆ ಇತ್ತು ಸರ್, ಫ್ರೀ ವೀಡಿಯೋಗಳು ಬಿಡ್ತಿದ್ರು, ನಾನು ವೀಡಿಯೋಗಳು ನೋಡಿದೆ. ಆಮೇಲೆ ಇದು ಲಂಗ್ಸ್ ಇದಕ್ಕೆ ರನ್ನಿಂಗ್ ನೋಸಿಗೆ ಯಾವ ಟ್ರೀಟ್ಮೆಂಟು ಅಂತ ಹೇಳಿದೆ. ಮಗಳು ಅದೇ ವಿಡಿಯೋ ತೆಗೆದುಕೊಟ್ಲು ಸರ್. ನಾನು ಅವಾಗ ತುಂಬ ಖುಷಿ ಆಯಿತು ಸರ್. ಆವಾಗ ಅವರು ಹೇಳಿದ್ರು, ಶುಂಠಿ ಪ್ರೆಸ್ ಮಾಡಿ 20 ಟೈಮು, ಇದಕ್ಕೆ ಶುಂಠಿ ಕಟ್ಟಿ, ಇದಕ್ಕೆ ಹೀಟ್ ಇದ್ದರೆ ಸ್ಕೈ ಬ್ಲೂ ಹಾಕಿ, ಗ್ರೀನ್ ಇದ್ದರೆ ಗ್ರೀನ್ ಹಾಕಿ, ಕೋಲ್ಡ್ ಇದ್ದರೆ ಗ್ರೀನ್ ಹಾಕಿ ಅಂತ ಹೇಳಿದ್ರು. ಸರಿ ಅಮ್ಮ, ನನಗೆ ಅದು ಟ್ರೀಟ್ಮೆಂಟು ಬೇಕು ಅಂತ ಹೇಳಿ ನಾನು ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೆ ಸರ್. ನಾನೇ ಮಾಡ್ಕೊತಾ ಇದ್ದೆ, ಕಲರ್ ಹಚ್ಕೊತಿದ್ದೆ. 3 ದಿನಕ್ಕೆ ಅವ್ರ ಚೇಂಜಸ್ ಅದು ಗೊತ್ತಾಗ್ತಾ ಇತ್ತು ನನಗೆ. ಗೊತ್ತಾಗ್ತಾ ಇದ್ದಾಗ ಮಗಳು ಹೇಳಿದ್ಲು, ಅಮ್ಮ ನೀವು ಡೈರೆಕ್ಟು ಸರ್ ಹತ್ರನೇ ಹೋಗಿ ಅಂತ ಹೇಳಿದರು. ಸರ್ ಅಂತ ಹೋಗೋಕ್ಕೆ ಅಪಾಯಿಂಟ್ಮೆಂಟ್ ನನಗೆ ಗೊತ್ತಾಗ್ತಿರಲಿಲ್ಲ ತೆಗಿಲಿಕ್ಕೆ, ಎಲ್ಲಿಗೆ ಬರೋದು, ಏನಕ್ಕೆ ಬರೋದು, ಏನು ಗೊತ್ತಾಗಲ್ಲ. ಮತ್ತು ಯಾವಾಗಲೂ ಜೊತೇಲಿ ಕೆಲಸದವರು ಅದನ್ನೆಲ್ಲ ಇಟ್ಕೊಂಡು ಅವ್ರ ಹಿಂದೆನೇ ಬಾಡಿಗಾಡ್ತಾರೆ, ಯಾಕೆ ಇಟ್ಕೊತೀವಿ ಎಲ್ರೂ, ನೀವು ಯಾಕೆ, ನೀವು ಓನಾಗಿ ಇದು ಮಾಡಬೇಕು, ಧೈರ್ಯ ಕಲಿಬೇಕು. ಇದನ್ನು ಟ್ರೀಟ್ಮೆಂಟ್ ಮಾಡ್ತಾ ಸರ್ ಧೈರ್ಯ ಬಂತು, ವಾಸಿ ಆಯ್ತಲ್ಲ ಕಾಯಿಲೆ, ಧೈರ್ಯ ಬಂತು. ಆಮೇಲೆ TM ಇದನ್ನು ಸರ್ ಇದು ಮಾಡಿದ್ರು, TM ಜಾಯಿನ್ ಆದೆ ಸರ್. TM ಜಾಯಿನ್ ಆದಾಗ ನಾನು ಎಲ್ಲ ಕಲಿಯೋಕ್ಕೂ ನನಗೂ ಆಗ್ತಿರಲಿಲ್ಲ, ವೀಡಿಯೋ ಕುತ್ಕೊಂಡು ನೋಡಲಿಕ್ಕೂ ಆಗ್ತಿರ್ಲಿಲ್ಲ. ಕಣ್ಣು ಪ್ರಾಬ್ಲಮ್, ಕೋಲ್ಡ್ ಇತ್ತಲ್ಲ ಬಾಡೀಲಿ, ಕಣ್ಣದು ತುಂಬಾ ಕಣ್ಣಾಗ ನೀರು ಸುರಿಯೋದು, ಮೂಗಲ್ಲಿ ನೀರು ಸುರಿಯೋದು ಇದೇ ಆಗ್ತಿತ್ತು. ಅವಾಗ ಯಾವಾಗ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇತ್ತು, ಬೇಸರ ಆಗಿಬಿಟ್ಟಿತ್ತು ಸರ್, ಬೇಸರ ಆಗಿತ್ತು. ಆ ನಂತರ ಏನು ಮಾಡೋದು, K3 ಪ್ರೆಸ್ ಮಾಡಲಿಕ್ಕೆ ಶುರು ಮಾಡಿದೆ. 1 by 1 ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ ಶುರು ಆದೆ ಸರ್. ಅದು ಬಾಡಿ ಬಿಸಿ ಬಂತು, ಚಳಿ ಆಗ್ತಿರೋದೆಲ್ಲ ಬಾಡಿ ಬಿಸಿ ಬಂತು. ಆ ನಂತರ ಬಾಡೀಲಿ ನೀರು ತತ್ವ ಕಡಿಮೆ ಆಯಿತು, ಜಲತತ್ವ. ಇದು ಸ್ಕೈ ಬ್ಲೂಯಿಂದ ಇದಾಯಿತು ಸರ್, ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಇದರಿಂದ ನಾನು TM ಕಲಿತು ಈಗ ಸರ್ ಟ್ರೀಟ್ಮೆಂಟು ನಾನು ಕೊಡ್ತಾಯಿದ್ದೀನಿ. ತಿಪ್ಟೂರಲ್ಲಿ ಕ್ಲಿನಿಕ್ ಇದೆ, ನಮ್ಮದೇ ಕ್ಲಿನಿಕ್. ದಿನ ಬರಲಿಕ್ಕೆ ಇಲ್ಲ ಅಂದರೆ ನಾವಿರಲ್ಲ ಸರ್, ದಿನ ಬರಲಿಕ್ಕೆ ನಮ್ಮದು ತೋಟ ಇದೆ, ಮತ್ತು NGO ಇದೆ ನಮ್ಮದು. ಹಾಗಾಗಿ NGO ಮತ್ತು NGO ಕಡೆ ಹೋಗ್ತೀವಿ. ಆಮೇಲೆ ಹಾಗಾಗಿ ನಾವು ದಿನ ಬರಲಿಕ್ಕೆ ನಾನು ಇಲ್ಲ, ವಾರಕ್ಕೆ 2 ದಿನ ಅಷ್ಟೇ ಸರ್. ಬಂದವ್ರಿಗೆಲ್ಲ ನೋಡ್ತೀರಾ? ರಿಸಲ್ಟ್ ಇದೆ ಸರ್, ಅವ್ರಿಗೂ ಸಹ ಅವರು ಕೂಡ ರಿಸಲ್ಟ್ ಇದೆ ಸರ್, ತುಂಬ ರಿಸಲ್ಟ್ ಇದೆ. ಯಾವ ಸಮಸ್ಯೆಯಿಂದ ಬಂದಿರೋ ಜನ ಬರ್ತಾರೆ ಸರ್? ಸ್ವಲ್ಪ ಇದೆ, ಕೋಲ್ಡ್ ಸಿಂಟಮೇ ಅವ್ರಿಗೆ ಜಾಸ್ತಿ, ಕಫ, ಕೆಮ್ಮು, ವೀಸಿಂಗು, ನೀರು ಸುರಿಯೋದು ಮುಖದಲ್ಲಿ, ಇದು ಮೂಗಲ್ಲಿ ನೀರು ಸುರಿತಿದ್ರೆ ಮುಖ ಬಾತ್ಕೊಂಡಿರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಇರೋದ್ರೆಲ್ಲ ಬರ್ತಾರೆ ಸರ್ ಅವ್ರಿಗೆ. ಈಗ ಹೆಣ್ಣು ಮಕ್ಕಳು ಯಾವ ವಿಚಾರ ಸರ್? PCOD ಜಾಸ್ತಿ, PCODಗೆ ಬರ್ತಾರೆ. ಮಾಡಿದ್ದೀವಿ ಸರ್. PCODಗೆ ಸರ್ ಕೋಲ್ಡ್ ಇರುತ್ತಲ್ಲ ಬಾಡಿಗೆ, K3 ಪ್ರೆಸ್ ಮಾಡಲಿಕ್ಕೆ ಹೇಳ್ತೀವಿ ಸರ್. K3 ಕಾಲಲ್ಲಿ K3 ಪ್ರೆಸ್ ಮಾಡೋದು, ಕಿಡ್ನಿ ಜಾಯಿಂಟಿಗೆ ಇದು ಸ್ಕೈ ಬ್ಲೂ ಹಾಕೋದು, ಹೀಟ್ ಆಗುತ್ತೆ ಬಾಡಿ, ಅವಾಗ ಅವ್ರ PCOD ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.